ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ಕೊನೆಯ ತನಕ ನೀನು ನನ್ನ ಸಂಗಡವಿದ್ದು ನನ್ನ ನಡೆಸು. ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಆವರಿಸಿ ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ಪ್ರಾರ್ಥನೆ ವಿಷಯ ಧ್ಯಾನಿಸ್ತಾ ಬಂದಿದ್ದೇವೆ. ಮುಖ್ಯವಾಗಿ ಈಗ ನಾವು ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಅಥವಾ ನಮ್ಮ ಪ್ರಾರ್ಥನೆಗೆ ಸರಿಯಾದ ಉತ್ತರ ಬರುವುದಿಲ್ಲ. ಇದಕ್ಕೆ ಯಾವುದು ಕಾರಣಗಳಂತ ಹೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ಒಂದು 10 ಅಂಶಗಳನ್ನು ನೋಡಿದೆವು. ಇದರಲ್ಲಿ ಅನೇಕ ಅಂಶಗಳನ್ನು ನಾವು ಧ್ಯಾನ ಮಾಡಿ ಬಂದಿದ್ದೇವೆ. ಈಗ ನಾವು 7ನೇ ಅಂಶಕ್ಕೆ ಬಂದಿದ್ದೇವೆ. 7ನೇ ಅಂಶ ಕಡಿಮೆ ಪ್ರಾರ್ಥನೆಯ ಸಮಯ. ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಸರಿಯಾದ ದೇವರಿಗೆ ಕೊಡುವ ಸಮಯವನ್ನು ನಾವು ಸರಿಯಾಗಿ ಕೊಡದಿದ್ದರೆ, ಪ್ರಾರ್ಥನೆಯನ್ನು ನಾವು ಒಂದು ಸರಿಯಾದ ಸಮಯ ಪ್ರಾರ್ಥನೆಗೆ ನಾವು ಇಟ್ಟುದಿದ್ದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟು ನಾವು ನೋಡೋಣ ಇವತ್ತು. ಇಲ್ಲಿ ನಾವು ಬಹಳ ಅಗತ್ಯವಾಗಿ 2 ಸಂಗತಿಗಳನ್ನು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿದರೆ ಪ್ರತಿಯೊಂದು ಆತ್ಮಿಕ ಸಂಗತಿಗಳು ಆಜ್ಞಾಪೂರ್ವಕವಾಗಿದ್ದವು. ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕೂಡ ಅಲ್ಲಿ ಒಂದು ಆಜ್ಞೆ ಇತ್ತು. ಯಾವ ದಿವಸ ಪ್ರಾರ್ಥನೆ ಮಾಡಬೇಕು, ಯಾವ ದಿವಸ ಉಪವಾಸ ಪ್ರಾರ್ಥನೆ ಇಡಬೇಕು, ಈ ಎಲ್ಲ ಆಜ್ಞೆಗಳು ಅಲ್ಲಿದ್ದವು. ಆದರೆ ದೇವರು ಅದನ್ನು ಇಷ್ಟಪಡೋದಿಲ್ಲ. ದೇವರು ನಾವು ಆಜ್ಞಾಪೂರ್ವಕವಾಗಿ ಏನಾದರೂ ಮಾಡಬೇಕಂತ ಹೇಳಿದರೆ ಅದನ್ನು ದೇವರು ಇಷ್ಟಪಡಬೇಕು. ದೇವರು ನಮ್ಮ ಹೃದಯಪೂರ್ವಕ ಬರುವ ಸಂಗತಿಗಳನ್ನು ಇಷ್ಟಪಡ್ತಾರೆ. ಆದ್ದರಿಂದ ನಾವು ಪ್ರಾರ್ಥನೆ ಇಂಥ ಸಮಯ ಪ್ರಾರ್ಥನೆಗೆ ನೀವು ಮುಸ್ಲಿಮರಲ್ಲಿ ನೋಡ್ತೀರಿ, ಇಸ್ಲಾಂ ಧರ್ಮದಲ್ಲಿ ನೋಡ್ತೀರಿ, ಕರೆಕ್ಟ್ ಅವರು ನಮಾಜ್ ಅವರ ಪ್ರಾರ್ಥನೆಯನ್ನು ಇದೇ ಸಮಯಕ್ಕೆ ಮಾಡು. ಅವೆಲ್ಲ ಆಜ್ಞಾಪೂರ್ವಕವಾಗಿದೆ. ನಾವು ನಮ್ಮಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಅದು ಆಜ್ಞಾಪೂರ್ವಕವಾಗಿ ದೇವರು ಅದನ್ನು ಇಷ್ಟಪಡೋದಿಲ್ಲ. ಅದು ಹೃದಯಪೂರ್ವಕವಾಗಿ ಬರಬೇಕು, ಹೃದಯದಿಂದ ಬರಬೇಕು. ಹೌದು, ನಾನು ದೇವರಲ್ಲಿ ಈ ಸಮಯವನ್ನು ನಾವು ದೇವರಲ್ಲಿ ಕಳೀಬೇಕು, ನಾನು ಪ್ರಾರ್ಥನೆಯಲ್ಲಿ ಕಳೀಬೇಕು, ದೇವರೊಂದಿಗೆ ಸಂಬಂಧ ಇಟ್ಟುಕೊಳ್ಬೇಕೆಂಬ ಚಿಂತನೆ ಮತ್ತು ಹೃದಯದಿಂದ ಆ ಮನೋಭಾವನದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಅದನ್ನು ಮೆಚ್ಚುವ ದೇವರು ಆಗಿದ್ದಾರೆ. ಆದರೆ ಇಲ್ಲಿ ಒಂದು ಭಾಳ ಅಗತ್ಯವಾದ ಸಂಗತಿ ಕೂಡ ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು. ನಾವು ಒಂದು ವೇಳೆ ನಮ್ಮ ಪ್ರಾರ್ಥನೆ ಸಮಯವನ್ನು ಆಜ್ಞಾಪೂರ್ವಕವಾಗಿ ಮಾಡದಿದ್ದರೆ ನಮಗೆ ಸಮಯ ಸಿಗುವುದು ಕೂಡ ಕಷ್ಟ ಆಗ್ತದೆ. ಯಾಕೆಂದರೆ ಯಾವಾಗ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದರೆ ಕೂಡ ಆಗುವುದಿಲ್ಲ. ಒಂದು ಕೆಲವಾದರೂ ಪ್ರಾರ್ಥನೆಗಳನ್ನು ನಾವು ಶಿಸ್ತುಬದ್ಧವಾಗಿ ಈ ಸಮಯದಲ್ಲಿ ಮಾಡಿದರೇ ನಾವು ಆ ಸಮಯವನ್ನು ಹೃದಯಪೂರ್ವಕವಾಗಿ ದೇವರ ಸಂಬಂಧದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರೊಂದಿಗೆ ಸಂಭಾಷಣೆಯಲ್ಲಿ ಕಳೆಯಲಿಕ್ಕೆ ಸಾಧ್ಯ. ಇದನ್ನು ಕೂಡ ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕಾಗಿದೆ. ಯಾಕೆಂದರೆ ಯಾವಾಗ ಪ್ರಾರ್ಥನೆ ಮಾಡಿದ್ದೇನೆಂದರೆ ಹೇಳಿದರೆ ನಮಗೆ ಸೈತಾನನು ಅಡೆತಡೆಗಳನ್ನು ತರುವುದೇ ಉಂಟು. ಮತ್ತೆ ಮಾಡೋಣ, ಸಾಯಂಕಾಲ ಮಾಡೋಣ, ಬೆಳಿಗ್ಗೆ ಮಾಡೋಣ ಅಂತ ಹೇಳಿದ್ದಾರೆ ಆ ಸಮಯದಲ್ಲಿ ಅಡೆತಡೆಗಳು ಬಂದೇ ಇರ್ತವೆ. ನಾವು ಲೌಕಿಕವಾಗಿ ಜೀವಿಸುವ ಜನರು, ನಮ್ಮ ಕೆಲಸ ಕಾರ್ಯಗಳು ಎಲ್ಲ ಇರ್ತವೆ. ಆದ್ದರಿಂದ ಭಾಳ ಅಗತ್ಯವಾಗಿ ನಾವು ಕೆಲವು ಪ್ರಾರ್ಥನೆಗಳನ್ನಾದರೂ ಒಂದು ಆಜ್ಞಾಪೂರ್ವಕ ರೀತಿಯಲ್ಲಿ ಒಂದು ಸರಿಯಾದ ನಿಗದಿತ ಸಮಯದಲ್ಲಿ ನಾವು ಮಾಡುವುದು ಅಗತ್ಯವಾಗಿ. ಬಹಳ ಮುಖ್ಯವಾಗಿ ಕುಟುಂಬದ ಪ್ರಾರ್ಥನೆ. ನಮ್ಮಲ್ಲಿ ಎಷ್ಟು ಜನರು ಕುಟುಂಬದ ಪ್ರಾರ್ಥನೆ ಇದೆ ಅಂತ ನನಗೆ ಗೊತ್ತಿಲ್ಲ. ಕೆಲವರಲ್ಲಿ ಅಂತೂ ಕಷ್ಟ ಆಗ್ತದೆ. ಯಾಕೆಂದರೆ ಅವರಲ್ಲಿ ಎಲ್ಲರೂ ಇನ್ನೂ ರಕ್ಷಣೆಗೆ ಬಂದಿಲ್ಲ. ಅಂಥ ಸಮಯದಲ್ಲಿ ಕಷ್ಟ ಆಗ್ತದೆ. ಆದರೂ ಕೂಡ ಕೆಲವು ಕುಟುಂಬಗಳಲ್ಲಿ ಕುಟುಂಬವಾಗಿ ಪ್ರಾರ್ಥನೆ ಮಾಡುವ ಅಭ್ಯಾಸ ಕೂಡ ಇಲ್ಲ. ಭಾಳ ಅಗತ್ಯವಾಗಿ ಇದನ್ನು ನಾವು ಕುಟುಂಬದ ಪ್ರಾರ್ಥನೆ ಭಾಳ ಅಗತ್ಯವಾಗಿ ನಾವು ಮಾಡಬೇಕು. ನಾವು ಕುಟುಂಬವಾಗಿ ಸೇರಿ ಬಂದು ಒಂದು ಸಮಯ
ದೇವರಿಗೆ ನಿಗದಿಪಡಿಸಿ ಅಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಇದು ಬಹಳ ಅಗತ್ಯ. ನಮ್ಮಲ್ಲಿ ನಾನು ಭಾಳ ಆದ ವಿಷಯದಲ್ಲಿ ನಮ್ಮ ಹೆಂಡತಿಗೆ ಭಾಳ ನಾನು ಇದು ಕೊಡ್ತೇನೆ. ಯಾಕೆಂದರೆ ಅವರು ಕುಟುಂಬದ ಪ್ರಾರ್ಥನೆ ಬೆಳಿಗ್ಗೆ ಸಾಯಂಕಾಲ ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಹೋಗ್ತಾರೆ. ಆದ್ದರಿಂದ ನನಗೆ ಅದರ ವಿಷಯದಲ್ಲಿ ಹೆಚ್ಚು ಚಿಂತನೆ ಇಲ್ಲ. ನಾವೇನು ಉದ್ದ ಪ್ರಾರ್ಥನೆ ಮಾಡೋದಿಲ್ಲ, ಸಣ್ಣ ಪ್ರಾರ್ಥನೆ ಆದರೂ ಶಿಸ್ತುಬದ್ಧವಾಗಿ ಅದನ್ನು ನಾವು ಮಾಡ್ತಾ ಹೋಗ್ತೇವೆ. ಅದರಿಂದ ನಮಗೆ ದೇವರ ಅದ್ಭುತ ಆಶೀರ್ವಾದಗಳು ಉಂಟಾಗಿ. ಈಗ ಅದನ್ನೇ ನಾನು ನಿಮ್ಮ ಹತ್ರ ಹೇಳೋದು, ಸ್ವಲ್ಪ ಸಮಯವಾದರೂ ಒಂದು ಬೆಳಿಗ್ಗೆ ಸಾಯಂಕಾಲ ಒಂದು ಕುಟುಂಬದ ಪ್ರಾರ್ಥನೆ ಮಾಡೋದು ಭಾಳ ಅಗತ್ಯ. ಈಗ ಪ್ರಾರ್ಥನೆಗೆ ಕಡಿಮೆ ಸಮಯದ ವಿಷಯದಲ್ಲಿ ನಾವು ಒಂದು ವಾಕ್ಯ ನೋಡೋಣ. ದೇವರ ವಾಕ್ಯದಲ್ಲಿ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 40ನೇ ವಾಕ್ಯ. ಆಮೇಲೆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ರೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತ ಹೇಳಿದರು. ನೋಡಿ, ಈ ಶಿಷ್ಯರು ಇದು ಈ ಪರಿಸ್ಥಿತಿ ನಾವು ನೋಡಿದರೆ ಒಂದು ಸಲ ನಾವು ಇದನ್ನು ಧ್ಯಾನ ಮಾಡಿದ್ದೇವೆ. ಗೆತ್ಸೆಮನೆ ತೋಟದಲ್ಲಿ ಯೇಸು ಮರುದಿವಸ ಆತನನ್ನು ಹಿಡಿಯಲ್ಪಡ್ತಾರೆ. ಆತನನ್ನು ಕ್ರೂಜಿಗೆ ಹಾಕಲಿಕ್ಕೆ ಪರಿಚಯರು ಹಿಡೀಲಿಕ್ಕೆ ಬರ್ತಾರೆ. ಎಲ್ಲ ವಿಷಯಗಳು ಯೇಸುವಿಗೆ ಗೊತ್ತಿದೆ. ಆದ್ದರಿಂದ ಆತನು ಪ್ರಾರ್ಥನೆಗಂತ ಗೆತ್ಸೆಮನೆ ತೋಟಕ್ಕೆ ಪ್ರಾರ್ಥನೆ ಮಾಡ್ತಾನೆ. ಅಲ್ಲಿ ಅವರು ಯಾವಾಗಲೂ ಅಲ್ಲಿ ಪ್ರಾರ್ಥನೆಗೆ ಸೇರ್ತಿದ್ದರಂತ ಉಂಟು ದೇವರ ವಾಕ್ಯದಲ್ಲಿ. ಅದೇ ರೀತಿಯಾಗಿ ಅದು ಕೊನೆಯ ಪ್ರಾರ್ಥನೆ. ಆತನು ಭಾಳ ಸಂಕಟ ಪಡುತ್ತಿದ್ದನು. ಮತ್ತು ಆತನು ಶಿಷ್ಯರಿಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಿದನು. ಆತನು ಎಲ್ಲ ಶಿಷ್ಯರನ್ನು ಕರ್ಕೊಂಡು ಹೋಗಿದ್ದನು, ಅಲ್ಲಿ ಪ್ರಾರ್ಥನೆ ಮಾಡಿ ಅಂತ ಅವರಿಗೆ ಹೇಳಿದ್ದನು. ಮತ್ತು ಅವನು ಮುಂದೆ ಹೋಗಿ ಏಕಾಂತತನದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು. ಈಗ ಯೇಸುವಿಗೋಸ್ಕರ ಶಿಷ್ಯರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಯೇಸು ಹೇಳಲಿಲ್ಲ, ಅಲ್ಲಿ ಅವರಿಗೋಸ್ಕರ ಶೋಧನೆಗೆ ಒಳಗೆ. ಯಾಕೆಂದರೆ ಯೇಸುವನ್ನು ಕ್ರೂಜಿಗೆ ಹಾಕಲ್ಪಟ್ಟಾಗ ಇವರು ಎಲ್ಲರೂ ಚದುರಿ ಹೋಗುತ್ತಾರೆ, ಭಯಭೀತರಾಗ್ತಾರೆ. ಆಗ ಸೈತಾನನು ಅವರನ್ನು ಶೋಧನೆಗೆ ಒಳಪಡಿಸದಂತೆ. ಈಗ ಆ ವಿಷಯದಲ್ಲಿ ಪೇತ್ರನು ಕೂಡ ನೋಡಿ, ಇಷ್ಟು ಯೇಸುವಿನ ಗಟ್ಟಿ ಪ್ರೀತಿ ಮಾಡುವ ಶಿಷ್ಯನು ಪೇತ್ರನು ಕೂಡ ಶೋಧನೆ ಒಳಪಟ್ಟು ಯೇಸುವನ್ನು ತಿರಸ್ಕಾರ ಮಾಡ್ತಾನೆ. ಅದರಿಂದ ಅಲ್ಲಿ ಯೇಸು ಹೇಳ್ತಾನೆ, ಸ್ವಲ್ಪ ಹೊತ್ತಾದರೂ ಯೇಸು ಅವರಿಗೆ ಹೇಳಿ ಹೋಗಿ ಹಿಂದೆ ಬರುವಾಗ ಪುನಃ ಅವರು ಮಲಗಿದ್ದರು. ಸ್ವಲ್ಪ ಹೊತ್ತಾದರೂ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲವಾ? ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಅಂತ. ಅದರಿಂದ ಪ್ರಾರ್ಥನೆಗೆ ಒಂದು ಕೊಡುವ ಸಮಯ ಬೇಕು. ಅದನ್ನು ನಾವು ಈ ವಾಕ್ಯದಲ್ಲಿ ನೋಡ್ತೇವೆ, ಪ್ರಾರ್ಥನೆಗೆ ಕೊಡುವ ಸಮಯ. ಈಗ ನಾವು ಕೆಲವು ಪ್ರಾರ್ಥನೆಯ ಸಮಯಕ್ಕೆ ಸಂಬಂಧಪಟ್ಟ ವಿಷಯವನ್ನು ನೋಡೋಣ. ಮುಖ್ಯವಾಗಿ ಹಳೆಯ ಒಡಂಬಡಿಕೆಯಲ್ಲಿ ನಾವು ಕೆಲವು ವ್ಯಕ್ತಿಗಳ ಪ್ರಾರ್ಥನೆಯ ಸಮಯ ನೋಡೋಣ. ಅವರು ಹೇಗೆ ಪ್ರಾರ್ಥನೆ ಮಾಡ್ತಿದ್ದರು. ಅದು ಹಳೆಯ ಒಡಂಬಡಿಕೆಯಲ್ಲಿ ಆಗಿರ್ಬೋದು. ಆದರೂ ಆ ವ್ಯಕ್ತಿಗಳು ಆ ಪ್ರಾರ್ಥನೆಯ ಸಮಯ ಕೊಟ್ಟಾಗ ಹೇಗೆ ಅವರು ತಮ್ಮ ಜೀವಿತದಲ್ಲಿ ಅವರನ್ನು ಅದ್ಭುತ ರೀತಿಯಲ್ಲಿ ಮೇಲೆತ್ತಿದ್ದಾರೆ ಅಂತ ಬಹಳ ಮುಖ್ಯವಾಗಿ ನಾವು ಪ್ರಾರ್ಥನೆಯ ಸಮಯದ ವಿಷಯದಲ್ಲಿ ನೋಡುವಾಗ ನಮಗೆ ದಾನಿಯೇಲನ ನೆನಪು ಬರ್ತದೆ. ದಾನಿಯೇಲನು ಭಾಳ ಶಿಸ್ತುಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ಪ್ರಾರ್ಥನೆ ಮಾಡ್ತಿದ್ದನಂತ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ದಾನಿಯೇಲನ ಪ್ರವಾದನೆ 6ನೇ ಅಧ್ಯಾಯ 10ರಿಂದ ನಾವು ನೋಡೋಣ. ನೋಡಿ, ಇಲ್ಲಿ ದಾನಿಯೇಲನ ಪ್ರಾರ್ಥನೆ ವಿಷಯದಲ್ಲಿ ಅಲ್ಲಿ ಅರಸನು ನೆಬೂಕದ್ನೆಚ್ಚರನು ಯಾರು ಕೂಡ ದೇವರಿಗೆ ಪ್ರಾರ್ಥನೆ ಮಾಡಬಾರ್ದು, ಅರಸನಿಗೆ ಅಡ್ಡ ಬೀಳಬೇಕಂತ ಹೇಳಿ ಶಾಸನ ಹೇಳಿದ, ಒಂದು ಶಾಸನವಾಗಿ ಮಾಡ್ತಾನೆ. ಆಗ ಅದನ್ನು ತಿಳಿದ ದಾನಿಯೇಲನು, ನೋಡಿ ಅಲ್ಲಿ 10ನೇ ವಾಕ್ಯದಿಂದ ನೋಡೋಣ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳು ಉಳ್ಳ ತನ್ನ ಮಾಡಿಯ ಕೋಣೆಯಲ್ಲಿ ಯಥಾಪ್ರಕಾರ, ನೋಡಿ ಅಲ್ಲಿ ಯಥಾಪ್ರಕಾರ ಅಂದರೆ ಅವನು ಯಾವಾಗಲೂ ಪ್ರಾರ್ಥನೆ ಅದನ್ನು ಮಾಡ್ತಿದ್ದಾನಂತ ಹೇಳಿ ದಿನಕ್ಕೆ 3 ಆವರ್ತಿ
ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಆಗ ಆ ಜನರು ಗುಂಪಾಗಿ ಕೂಡಿ ದಾನಿಯೇಲನು ತನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿದ್ದನ್ನು ಕಂಡು ಸನ್ನಿಧಿಗೆ ಬಂದು ರಾಜಾಜ್ಞೆಯ ಪ್ರಸ್ತಾಪವನ್ನೆತ್ತಿ, ರಾಜನೇ, ಯಾವನಾದರೂ 30 ದಿನಗಳ ತನಕ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯರಿಗಾಗಲಿ ವಿಜ್ಞಾಪನೆ ಮಾಡಿದರೆ ಅವನು ಸಿಂಹದ ಗವಿಯಲ್ಲಿ ಹಾಕಲ್ಪಡಬೇಕೆಂದು ನಿಬಂಧನೆ ರುಜು ಹಾಕಿದೆಯಲ್ಲ ಎಂದು ಹೇಳಲು ರಾಜನು, ಹೌದು, ಮೇದ್ಯಯರ ಮತ್ತು ಪಾರಸಿಯರ ರದ್ದಾಗದ ಧರ್ಮವಿಧಿಗಳಂತೆ ಇದು ಸ್ಥಿರ ಎಂದು ಉತ್ತರ ಕೊಟ್ಟನು. ನೋಡಿ, ಅಲ್ಲಿ ನಬೂಕದ್ನೆಚ್ಚರನು 1 ತಿಂಗಳವರೆಗೆ ಬೇರೆ ಯಾವ ದೇವರನ್ನು ನೀವು ಆರಾಧಿಸಬಾರದು, ಪ್ರಾರ್ಥಿಸಬಾರದು, ರಾಜನಿಗೇನೆ ಪ್ರಾರ್ಥಿಸಬೇಕಂತ ಒಂದು ಶಾಸನವನ್ನು ಹೊರಡಿಸುತ್ತಾನೆ. ಆದರೆ ದಾನಿಯೇಲನು ಪ್ರಾರ್ಥನೆ ಮಾಡೋದು ದೇವರಿಗೆ ಮಾತ್ರ. ಅಲ್ಲಿ ದಾನಿಯೇಲನು ಆ ಸಮಯದಲ್ಲಿ ಕೂಡ ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾನೆ. ಅಲ್ಲಿ ನೋಡಿ, ನಾವು ವಾಕ್ಯದಲ್ಲಿ ನೋಡಿದಾಗ ಅಲ್ಲಿ 10ನೇ ವಾಕ್ಯ ನೋಡಿ, ಯಥಾ ಪ್ರಕಾರ ಅಂತ ಬರೆದಿದೆ. ಯಥಾ ಪ್ರಕಾರ ಅಂದರೆ ಆತನು ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸುತ್ತಿದ್ದನು ಅಂತ ಉಂಟು. ಅಂದರೆ ಅವನು ದಾನಿಯೇಲನು ತನ್ನ ಜೀವಿತದಲ್ಲಿ ಏನು ಬೇಕಾದರೆ ಆಗಲಿ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಿದ್ದ. ನೋಡಿ, ದಾನಿಯೇಲನ ಜೀವಿತದಲ್ಲಿ ನಾವು ಕಂಡುಕೊಳ್ಳಬೇಕಾದ ಸಂಗತಿಯನ್ನು, ಆತನು 3 ಆವರ್ತಿ ಪ್ರಾರ್ಥನೆ, ಒಂದು ಪ್ರಾರ್ಥನೆಯ ದೇವರಿಗೆ ಅಂತ ಮೀಸಲಿಟ್ಟ ಸಮಯ ಇತ್ತು ಅವನ ಹತ್ರ. ಇದು ಸಮಯ ದೇವರಿಗೆ ಅಂತ ಹೇಳಿ ಅಂಥ ಒಂದು ನಿಗದಿತ ಸಮಯದಲ್ಲಿ ಆತನು ಹೃದಯಪೂರ್ವಕವಾಗಿ ದೇವರೊಂದಿಗೆ ಪ್ರಾರ್ಥನೆ ಮಾಡ್ತಿದ್ದನು. ನೋಡಿ, ದಾನಿಯೇಲನ ವಿಷಯದಲ್ಲಿ ಒಬ್ಬ ಗುಲಾಮನಾಗಿ ಕೊಂಡು ಒಯ್ಯಲ್ಪಟ್ಟ ಒಬ್ಬ ಇಸ್ರಾಯೇಲ್ನ ಮನುಷ್ಯ, ಇಸ್ರಾಯೇಲರ ಮೇಲೆ ಅಲ್ಲಿ ದಾಳಿ ಮಾಡಿ ಅವರನ್ನು ಗುಲಾಮರಾಗಿ ಒಯ್ಯಲ್ಪಟ್ಟರು. ಆದರೆ ಆ ಗುಲಾಮರಾಗಿ ಒಯ್ಯಲ್ಪಟ್ಟ ಮನುಷ್ಯನನ್ನು ದೇವರು ನೋಡಿ, ಆತನು ಯಥಾರ್ಥನಾಗಿದ್ದರಿಂದ, ಪ್ರಾರ್ಥನೆಗೆ ಒಂದು ನಿಗದಿತ ಸಮಯ ಕೊಡುತ್ತಿದ್ದರಿಂದ ದೇವರು ಅವನನ್ನು ಹೇಗೆ ಮೇಲೆ ಎತ್ತಿದ್ದಾರೆ ನೋಡಿ. ಅರಮನೆಯಲ್ಲಿ ರಾಜನಿಗೆ ಮೆಚ್ಚುಗೆ ಆದ ವ್ಯಕ್ತಿಯಾಗಿ ನಂಬಿಗಸ್ತನಾಗಿದ್ದನು. ಒಬ್ಬ ಅನ್ಯಾಯ ಅರಸನು ಒಬ್ಬ ಇಸ್ರಾಯೇಲರನ್ನು ತನ್ನ ಪಾನದ್ರವ್ಯ ಕೊಡಲಿಕ್ಕೆ, ಅರಸನಿಗೆ ಆಹಾರದ ಜವಾಬ್ದಾರಿ ಕೊಡಬೇಕಾದ್ರೆ, ಒಂದು ಅರಮನೆಯಲ್ಲಿ ಅಷ್ಟು ದೊಡ್ಡ ಸ್ಥಾನದಲ್ಲಿ ಅವರನ್ನು ಇರಿಸಬೇಕಾದರೆ ಆತನು ಎಷ್ಟು ನಂಬಿಗಸ್ತನಾಗಿರಬೇಕಂತ ಲೆಕ್ಕ ಹಾಕಿ. ಆದ್ದರಿಂದ ಇಂಥ ಒಂದು ಎಲ್ಲ ನಂಬಿಗಸ್ತತೆ ಎಲ್ಲಿಂದ ಬಂತ ಅವನಿಗೆ? ಆತನು ಒಂದು ಪ್ರಾರ್ಥನೆಗೆ ನಿಗದಿತವಾದ ಸಮಯ ಕೊಡ್ತಿದ್ದನು. ಆದ್ದರಿಂದ ಭಾಳ ಅಗತ್ಯವಾಗಿ ನಾವು ಇಲ್ಲಿ ನೋಡ್ತೇವೆ, ದಾನಿಯೇಲನು ಒಂದು ನಿಗದಿತ ಸಮಯದಲ್ಲಿ ದೇವರಿಗೆ ಪ್ರಾರ್ಥನೆಗೆ ಸರಿಯಾದ ಸಮಯ ಕೊಡುತ್ತಿದ್ದನು. ಆದ್ದರಿಂದ ಆತನನ್ನು ದೇವರು ಮೇಲೆತ್ತಿದ್ದರು. ಈಗ ಈ ವಿಷಯ ನಾವು ಹಳೆ ಒಡಂಬಡಿಕೆಯಂತೆ ಯೋಚಿಸಬಹುದು. ಇಲ್ಲಿ ನಾನು ಪ್ರಾರ್ಥನೆ ಅಂದರೆ ಸಮಯದ ವಿಷಯದಲ್ಲಿ ಪ್ರಸ್ತಾಪಿಸ್ತೇನೆ. ಎರಡನೇದು ನಾವು ನೋಡ್ತೇವೆ ನೇಮಿನ ವಿಷಯದಲ್ಲಿ. ನೇಮಿಯನ ಪುಸ್ತಕಕ್ಕೆ ನಾವು ಹೋಗೋಣ. 1ನೇ ಅಧ್ಯಾಯ 4ನೇ ವಾಕ್ಯ ನೋಡೋಣ. ನಾನು ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತನು ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕದ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ನೋಡಿ, ಇಲ್ಲಿ ನೆಹೆಮ್ಯನು ಎಷ್ಟು ಸಮಯ ಕೊಟ್ಟರು ನೋಡಿ, ಕೆಲವು ದಿವಸಗಳವರೆಗೆ. ಯಾಕೆಂದರೆ ಅವನು ಕೂಡ ಗುಲಾಮನಾಗಿ ಒಯ್ಯಲ್ಪಟ್ಟನು. ದೇವರು ಅವನ ಮೂಲಕ ಎಂತಹ ಅದ್ಭುತ ಕಾರ್ಯ. ಎಷ್ಟು ದಿವಸಗಳವರೆಗೆ ಆತನ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದನಂತ. ಆದ್ದರಿಂದ ದೇವರಿಗೆ ನಾವು ಕೊಟ್ಟ ಸಮಯ ಯಾವತ್ತೂ ವ್ಯರ್ಥವಾಗೋದಿಲ್ಲ. ದೇವರು ಅದರ ಮೂಲಕ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಆದ್ದರಿಂದ ನಮ್ಮ ಪ್ರಾರ್ಥನೆಗಳು ಸರಿಯಾಗಿ ಕೇಳಲ್ಪಟ್ಟು ನಮಗೆ ದೇವರು ನಮ್ಮ ಪ್ರಾರ್ಥನೆಗೆ ಸ್ಪಂದಿಸಬೇಕಾದರೆ ಒಂದು ಸರಿಯಾದ ಸಮಯ ಕೊಡುವುದು ಭಾಳ ಅಗತ್ಯವಾಗಿದೆ. ಈಗ ನಾವು ಯೇಸುವಿನ ಹೊಸ ಒಡಂಬಡಿಕೆಯಲ್ಲಿ ಮುಖ್ಯವಾಗಿ ಯೇಸುವಿನ ವಿಷಯದ ಪ್ರಾರ್ಥನೆಯನ್ನು ನಾವು ನೋಡೋಣ. ಭಾಳ ಅಗತ್ಯವಾಗಿ ನಾವು ಪ್ರತಿಯೊಂದು ಸಂಗತಿಗಳನ್ನು ಯೇಸುವಿನ ಒಂದು ಮಾದರಿಯಲ್ಲಿ ನಾವು ನೋಡ್ತೇವೆ.
ಆದ್ದರಿಂದ ಒಂದು ಮುಖ್ಯವಾಗಿ ನಾವು ಮೊದಲು ಮಾರ್ಕನ ಸುವಾರ್ತೆಗೆ ಹೋಗೋಣ. ಅಲ್ಲಿ 1ನೇ ಅಧ್ಯಾಯ 35ನೇ ವಾಕ್ಯ ನಾವು ನೋಡೋಣ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ನೋಡಿ, ಮುಂಜಾನೆಯಲ್ಲಿ ಇನ್ನೂ ಮೊಬ್ಬಿರುವಾಗ, ನೋಡಿ, ಇದೊಂದು ಬಹಳ ಅದ್ಭುತವಾದ ಒಂದು ವಿಷಯ ನಾವು ತಿಳ್ಕೊಳ್ಬೇಕಾಗಿದೆ. ಯೇಸು ಶಿಷ್ಯರೊಟ್ಟಿಗೆ ಇದ್ದದ್ದು, ಆದರೂ ಕೂಡ ಆತನು ಪ್ರಾರ್ಥನೆಗೆ ಏಕಾಂತತನದಲ್ಲಿ ಕಳೆಯುತ್ತಿದ್ದನು. ಇನ್ನೂ ಮೊಬ್ಬಿರುವಾಗ ಮತ್ತು ಇಲ್ಲಿ ಅಡವಿಗೆ ಹೋಗಿ, ಅಂದರೆ ಯಾವ ಒಂದು ಅಡೆತಡೆಗಳು ಉಂಟಾಗಬಾರ್ದು ಅಂತ ಹೇಳಿ ಅಡವಿಗೆ ಹೋಗ್ತಿದ್ದನ್ನು ನಾವು ನೋಡ್ತೇವೆ. ಆದ್ದರಿಂದ ಇನ್ನೂ ಸರಿಯಾಗಿ ಮುಂಜಾನೆ ಆಗಲಿಲ್ಲ. ಯಾಕೆಂದರೆ ಮುಂಜಾನೆ ಸೂರ್ಯೋದಯ ಆದ ಮೇಲೆ ಜನರ ಕಾರ್ಯಗಳು ಪ್ರಾರಂಭ ಆಗ್ತವೆ, ಅವು ನಮಗೆ ಪ್ರಾರ್ಥನೆಗೆ ಅಡ್ಡಿ ಆಗ್ತವೆ. ಆದ್ದರಿಂದ ಯೇಸು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತಿದ್ದನು. ಬಹಳ ಅಗತ್ಯವಾಗಿ ಈ ಒಂದು ಸಮಯ ನಾವು ಪ್ರಾರ್ಥನೆಗೆ ಉಪಯೋಗ ಮಾಡೋದು ಬಹಳ ಅಗತ್ಯ. ದೇವರ ವಾಕ್ಯದಲ್ಲಿ ಕೂಡ ಅದಕ್ಕೆ ಆಧಾರ ಇದೆ. ಮತ್ತು ಇದು ನಮ್ಮ ಜೀವಿತದಲ್ಲಿ, ನಮ್ಮ ಪ್ರಾರ್ಥನೆ ಜೀವಿತ ಕಟ್ಟಿಕೊಳ್ಳಲಿಕ್ಕೆ ಬಹಳ ಒಂದು ಅದ್ಭುತವಾದ ಸಮಯವಾಗಿದೆ. ಇನ್ನೊಂದು ವಾಕ್ಯ ಬೇಕಾದ್ರೆ ನಾವು ನೋಡೋಣ. ಮತ್ತಾಯನ ಸುವಾರ್ತೆಗೆ ಹೋಗಿ 14ನೇ ಅಧ್ಯಾಯ 23ನೇ ವಾಕ್ಯ ನೋಡಿ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 23ನೇ ವಾಕ್ಯ. ಆತನು ಜನರ ಗುಂಪುಗಳನ್ನು ಕಳಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ನೋಡಿ, ಜನರು ಆತನ ಬೋಧನೆಯನ್ನು ಕೇಳಲಿಕ್ಕೆ ಬಂದರು, ಆದರೆ ಆತನು ಪ್ರಾರ್ಥನೆಗೆ ಒಂದು ಸಮಯ ಕೊಡಬೇಕಂತ ಹೇಳಿ ಜನರ ಗುಂಪನ್ನು ಕಳಿಸಿಕೊಟ್ಟು ಆತನು ಪ್ರಾರ್ಥನೆಗೆ ಹೋದ ಏಕಾಂತತನದಲ್ಲಿ. ಬಹಳ ಅಗತ್ಯವಾಗಿ ತಿಳ್ಕೊಳ್ಳಿ. ನೋಡಿ, ಯೇಸುವಿಗೆ ಪ್ರಾರ್ಥನೆ ಅಷ್ಟು ಅಗತ್ಯ ಇರಲಿಲ್ಲ. ಆತನು ದೇವನಾಗಿದ್ದನು. ಆದರೂ ಕೂಡ ಈ ಲೋಕದಲ್ಲಿ ಆತನು ಮನುಷ್ಯನಾಗಿದ್ದನು. ಸಂಪೂರ್ಣ ಮನುಷ್ಯನತ್ವ ಆತನಲ್ಲಿತ್ತು. ಅದಕ್ಕಾಗಿ ಎಷ್ಟು ಸಮಯವನ್ನು ಆತನು ಪ್ರಾರ್ಥನೆಗೆ ಕೊಡುತ್ತಿದ್ದನು ನೋಡಿ. ನೀವು ನೋಡಿದರೆ ಎಷ್ಟು ರಾತ್ರಿ ಕೆಲವು ಸಾರಿ ಆತನು ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದನು. ನೋಡಿ, ಆತನ ಸುವಾರ್ಥ ಜೀವಿತ ಪ್ರಾರಂಭ ಮಾಡುವಾಗ 40 ದಿವಸ ಹಗಲಿರುಳು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದನು. ಎಷ್ಟು ಸಮಯ ಯೇಸು ಪ್ರಾರ್ಥನೆಗೆ ಕೊಟ್ಟಿದ್ದಾರೆ ನೋಡಿ, ಬಹಳ ಅಗತ್ಯವಾಗಿ. ಅದರಿಂದ ನಾವು ಕೂಡ ನಮ್ಮ ಎಲ್ಲ ಲೌಕಿಕ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಒಂದು ಸಮಯವನ್ನು ದೇವರಿಗೆ ಕೊಡೋದು ಬಹಳ ಅಗತ್ಯ. ಇಲ್ಲದಿದ್ದರೆ ನಮ್ಮ ಪ್ರಾರ್ಥನೆಗೆ ಸರಿಯಾದ ಉತ್ತರ ಬರಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದರೆ ಇನ್ನೊಂದು ವಾಕ್ಯ ನಾವು ನೋಡೋಣ. ಪುನಃ ಮಾರ್ಕನ ಸುವಾರ್ತೆಗೆ ಹೋಗೋಣ. 6ನೇ ಅಧ್ಯಾಯ 46ನೇ ವಾಕ್ಯ ನೋಡಿ. ಆತನು ಜನರಿಗೆ ಅಪ್ಪಣೆ ಕೊಟ್ಟ ನಂತರ ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋದನು. ಹೊತ್ತು ಮುಳುಗಿದ ಮೇಲೆ ದೋಣಿಯ ಸಮುದ್ರದ ನಡುವೆ ಇತ್ತು. ಯೇಸು ಒಬ್ಬನೇ ದಡದಲ್ಲಿದ್ದನು. ಎದುರು ಗಾಳಿ ಬೀಸುತ್ತಿದ್ದನು. ಶಿಷ್ಯರು ಹುಟ್ಟು ಹಾಕಿ ಒದ್ದಾಡುತ್ತಿದ್ದನು ಕಂಡು ನೋಡಿ, ಅಲ್ಲಿ ಆತನು ಹೊತ್ತು ಮುಳುಗಿದ ಮೇಲೆ ಅಂತ ಹೇಳಿ, ಅಂದರೆ ಸಾಯಂಕಾಲ ಕೂಡ ಆತನು ಪ್ರಾರ್ಥನೆ ಸಮಯ ಇತ್ತು ನೋಡಿ. ಯೇಸುವಿನ ಮುಂಜಾನೆ ಪ್ರಾರ್ಥನೆ, ಇನ್ನೂ ಸೂರ್ಯೋದಯ ಆಗುವ ಮೊದಲೇ ಆತನು ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದನು. ಸಾಯಂಕಾಲ ಹೊತ್ತು ಮುಳುಗುವ ಮೊದಲು ಕೂಡ ಆತನು ಪ್ರಾರ್ಥನೆ ಮಾಡ್ತಿದ್ದನಂತ ನಾವು ನೋಡ್ತೇವೆ. ಇನ್ನೊಂದು ಲೂಕನ ಸುವಾರ್ತೆಗೆ ನಾವು ಹೋಗೋಣ. ಇನ್ನೊಂದು ವಾಕ್ಯ ನೋಡೋಣ. 6ನೇ ಅಧ್ಯಾಯ 12ನೇ ವಾಕ್ಯ. ಲೂಕನ ಸುವಾರ್ತೆ 6:12. ಆ ದಿವಸಗಳೇ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ ಕಳೆದನು. ನೋಡಿ, ರಾತ್ರಿ ಎಲ್ಲ ಅಂದರೆ ಕೆಲವು ಸಮಯ ಆತನು ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ ಕಳೆದಿದ್ದಾನೆ. ಅಂದರೆ ಯಾಕೆಂದರೆ ಆತನ ಸ್ವಾರ್ಥ ಜೀವಿತದಲ್ಲಿ ಅದ್ಭುತಗಳು ನಡೆಯಬೇಕು, ಆದರೆ ಪ್ರಾರ್ಥನೆ ಬಲ ಬೇಕು. ಅದಕ್ಕಾಗಿ ಇಡೀ ರಾತ್ರಿ ಆತನು ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದನು. ಸ್ವಾರ್ಥ ಜೀವಿತ ಪ್ರಾರಂಭ ಮಾಡುವಾಗ 40 ದಿವಸ ಉಪವಾಸ ಪ್ರಾರ್ಥನೆ ಕಳೆದಿದ್ದಾನೆ. ಅದರ ಮೂಲಕ ಆತನಿಗೆ ದೇವರ ಶಕ್ತಿ ಬರುತ್ತಿತ್ತು. ಯಾಕೆಂದರೆ ಅದನ್ನು ನಾವು ಆ ಸ್ತ್ರೀಯನ್ನು
ಸ್ತ್ರೀ ಆತನ ಬಟ್ಟೆಯನ್ನು ಮುಟ್ಟಿದಾಗ ಗುಣಪಟ್ಟು ರಕ್ತಸ್ರಾವ ಸ್ತ್ರೀ ಆತನನ್ನು ಮುಟ್ಟಿದಾಗ ಗುಣ ಆದದ್ದಾಗ ಅದರ ವಿಷಯದಲ್ಲಿ ನಾವಲ್ಲಿ ನೋಡ್ತೇವೆ. ಅಲ್ಲಿ ಏನು ಬರೆಯಲ್ಪಟ್ಟಿದೆ, ಆತನು ಆಕೆ ನಂಬಿಕೆಯಿಂದ ಆತನ ಬಟ್ಟೆಯನ್ನು ಮುಟ್ಟಿದಳು, ಆಕೆ ಗುಣವಾದಳು. ಆಗ ಯೇಸು ಇಂದಿನಿಂದ ಆಕೆ ಮುಟ್ಟಿದ್ದರಿಂದ ಆತನಿಗೆ ತಿಳಿಯಿತು. ಯಾಕೆಂದರೆ ಆತನ ಶರೀರದಿಂದ ಒಂದು ಶಕ್ತಿ ಹೊರಟಾಗಿ ಆಯಿತು. ಆದ್ದರಿಂದ ಈ ಗುಣಪಡಿಸಲಿಕ್ಕೆ ಶಕ್ತಿ ಬೇಕಾದರೆ ನಾವು ಪ್ರಾರ್ಥನೆಯಲ್ಲಿ ಸಮಯ ಕಳೆಯಬೇಕಾಗ್ತದೆ. ಅದನ್ನು ನಾವು ಯೇಸುವಿನ ವಾಕ್ಯದಲ್ಲಿ, ಈ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನಿಗೆ ಆಗ ಗೊತ್ತಾಯಿತು ಒಂದು ಶಕ್ತಿ ಹೋದಾಗೆ. ಅದಕ್ಕಾಗಿ ಆತನು ಹೇಳ್ತಾನೆ, ನೋಡಿ ಯಾರು ನನ್ನನ್ನು ಮುಟ್ಟಿದ್ದಾರೆ ಅಂತೇಳಿ. ಇದನ್ನು ನಾವು ನೋಡಿದ್ದೇವೆ ದೇವರ ವಾಕ್ಯದಲ್ಲಿ. ಆದ್ದರಿಂದ ಇಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ಆತನು ಯೇಸು ಕೆಲವು ಸಾರಿ, ಯಾಕೆಂದರೆ ಆತನು ಜನರ ಮಧ್ಯದಲ್ಲಿ ಗುಣಪಡಿಸುವುದು, ಅವರಿಗೆ ದೃಷ್ಟಿ ಕೊಡುವುದು, ಕುಷ್ಠರೋಗದಿಂದ ಎಲ್ಲ ಅದ್ಭುತಗಳು ನಡೆಯುತ್ತಿದ್ದವು. ಆ ಅದ್ಭುತಗಳು ನಡೆಯಬೇಕಾದರೆ ಆತನು ಇಡೀ ರಾತ್ರಿ ಸಮಯ ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದನು. ಇಡೀ ರಾತ್ರಿಯೇ ಪ್ರಾರ್ಥನೆಗೆ ಸಮಯ ಕೊಡ್ತಿದ್ದನು. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಕೆಲವು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕೆಲವು ಪ್ರಾರ್ಥನೆಗಳು ದೇವರು ಕೇಳಬೇಕಾದರೆ ನಮಗೆ ಬಹಳ ಅಗತ್ಯದ ಪ್ರಾರ್ಥನೆಗಳಿದ್ದರೆ ನಾವು ಹೆಚ್ಚಿನ ಸಮಯ ಪ್ರಾರ್ಥನೆಯಲ್ಲಿ ಕಳೆಯುವುದು ಬಹಳ ಅಗತ್ಯವಾಗಿದೆ. ಅದನ್ನು ನಾವು ಈ ವಾಕ್ಯದ ಮೂಲಕ ತಿಳ್ಕೊಳ್ತೇವೆ. ಇಡೀ ರಾತ್ರಿ ಆತನು ಪ್ರಾರ್ಥನೆಯಲ್ಲಿ ಕಳೆದನಂತ ನಾವು ನೋಡ್ತೇವೆ. ಆದ್ದರಿಂದ ಈ ಯೇಸುವಿನ ನಿದರ್ಶನದ ಮೂಲಕ ನಾವು ನೋಡ್ತೇವೆ ಪ್ರಾರ್ಥನೆಗೆ ಸಮಯ ಕೊಡೋದು. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ನಾವು ತಿಳ್ಕೊಳ್ಬೇಕು. ನಮ್ಮ ಪ್ರಾರ್ಥನೆಗೆ ನಾವು ಹೇಳ್ತೇವೆ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿ, ನಮ್ಮಲ್ಲಿ ಅನೇಕರು ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದರೆ ದೇವರು ನಮ್ಮಲ್ಲಿ ಅದ್ಭುತ ರೀತಿಯಲ್ಲಿ ಪ್ರಾರ್ಥನೆಗೆ ಸಂಬಂಧಪಟ್ಟು ಅದ್ಭುತ ರೀತಿಯಲ್ಲಿ ಮಾತಾಡಿದ್ದಾರೆ. ಇನ್ನೂ ದೇವರು ಮಾತಾಡೋದು ಏನೂ ಬಾಕಿ ಇಲ್ಲ ಅಂತ ನನಗೆ ಅನಿಸ್ತದೆ. ಅಷ್ಟು ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯಗಳನ್ನು ದೇವರು ನಮ್ಮೊಂದಿಗೆ ಮಾತಾಡಿದ್ದಾರೆ. ಆದ್ದರಿಂದ ಇಲ್ಲಿ ಬಹಳ ಅಗತ್ಯವಾಗಿ ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲಾದರೆ ನಾವು ಪ್ರಾರ್ಥನೆ ಸಮಯವನ್ನು ಹೆಚ್ಚಿಸುವುದು ಭಾಳ ಅಗತ್ಯ. ಕೆಲವು ನಮಗೆ ಸಂಗತಿಗಳು ನಮಗೆ ಉತ್ತರ ಬೇಗ ಬರಲಿಲ್ಲ, ಆಗ ನಾವು ಇನ್ನೂ ಹೆಚ್ಚಿನ ಸಮಯದ ಪ್ರಾರ್ಥನೆಗೆ ಕೊಡುವುದು ಬಹಳ ಅಗತ್ಯವಾಗಿದೆ. ಇದನ್ನು ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ಇವತ್ತು ಏನಾಗಿದೆ ಅಂದರೆ, ಭಾನುವಾರ ಪ್ರಾರ್ಥನೆ ಮಾಡಿದಾಗ ಆಯಿತು, ಪ್ರಾರ್ಥನೆ ಚರ್ಚಿಗೆ ಹೋಗೋದು, ಅಲ್ಲಿ ಹಾಡೋದು, ಅಲ್ಲಿ ಪ್ರಾರ್ಥನೆ ಆಗ್ತದೆ, ಆಯಿತು ಪ್ರಾರ್ಥನೆ ಮುಗೀತು, ಮತ್ತು ಇಡೀ ವಾರ ನಾವು ಲೌಕಿಕವಾಗಿ ಜೀವಿಸ್ತಾ ಇದ್ದೇವೆ. ಹಾಗೆ ಅಲ್ಲ. ನಾನು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನಾವು ತಿಳಿಯಪಡಿಸಿದ್ದೇವೆ. ಪ್ರಾರ್ಥನೆ, ದೇವರು ಮೆಚ್ಚುವ ಪ್ರಾರ್ಥನೆ ಏಕಾಂತತನದ ಪ್ರಾರ್ಥನೆ. ಅದನ್ನು ನಾವು ಏಕಾಂತತನದಲ್ಲಿ ನಾವು ಒಂದು ಸಮಯ ದೇವರಿಗೆ ಕೊಟ್ಟಾಗ ಆ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾರೆ, ಆ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾರೆ. ಆದ್ದರಿಂದ ನಮ್ಮ ಏಕಾಂತತನದ ಅಲ್ಲಿ ನಾವು ಅದನ್ನು ಮೊದಲು ಧ್ಯಾನಿಸುವಾಗ ಅಲ್ಲಿ ನೋಡಿದೆವು, ಏನು ಫಲ, ಆ ಪ್ರಾರ್ಥನೆಗೆ ಫಲ ಸಿಗ್ತದೆ ಅಂತ ಹೇಳಿ. ಆದ್ದರಿಂದ ಭಾಳ ಅಗತ್ಯವಾಗಿ ಇವತ್ತು ನಾವು ನೋಡಿದ ವಿಷಯಗಳು, ಇವತ್ತು ನಾವು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಿದ ವಿಷಯಗಳು, ಒಂದು ಪ್ರಾರ್ಥನೆಗೆ ಸಮಯ ಕೊಡೋದು, ಸಮಯ ಭಾಳ ಅಗತ್ಯ. ಆದ್ದರಿಂದ ಇದು ನಾವು ಸರಿಯಾದ ಸಮಯ ಕೊಡದಿದ್ದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು. ಇಲ್ಲಿ 3 ನಾವು ಹಳೆ ಒಡಂಬಡಿಕೆಯಲ್ಲಿ ಇಬ್ಬರು ವ್ಯಕ್ತಿಗಳ ವಿಷಯದಲ್ಲಿ ದಾನಿಯೇಲ ನೋಡಿ, ಆತನು 3 ವರ್ಷ ರಾಜ್ಯನು ಆಜ್ಞೆ ಹೊರಡಿಸಿದರೂ ಕೂಡ ಆತನು ತನ್ನ ಪ್ರಾರ್ಥನಾ ಸಮಯವನ್ನು ಬಿಟ್ಟು ಬಿಡಲಿಲ್ಲ. ಅವರನ್ನು ಸಿಂಹದ ಗವಿಯಲ್ಲಿ ಹಾಕಬೇಕು ಅಂಥವರನ್ನಂತ ರಾಜಾಜ್ಞೆ ಇದ್ದರೂ ಕೂಡ ಆತನು ತನ್ನ ಪ್ರಾರ್ಥನಾ ಸಮಯವನ್ನು ಬಿಟ್ಟು ಬಿಡಲಿಲ್ಲ. ದೇವರಿಗೆ ಕೊಡುವ ಸಮಯವನ್ನು ಆತನು ನಿಯತ್ತಾಗಿ ಕೊಟ್ಟನು. ಅವನನ್ನು ಹೇಗೆ ದೇವರು ಆ ಸಿಂಹದ ಗವಿಯಿಂದ ತಪ್ಪಿಸಿ ದೇವರು ಆತನನ್ನು ಮೇಲೆತ್ತಿದರು. ಇದು ಎಲ್ಲ ಸಂಗತಿಗಳನ್ನು ನಾವು ದಾನಿಯೇಲನ ಪುಸ್ತಕದಲ್ಲಿ ನೋಡ್ತೇವೆ. ಮೊದಲನೇದಾಗಿ ನೇಮನ ವಿಷಯದಲ್ಲಿ ನಾವು ನೋಡಿದೆವು, ಮತ್ತು ಮುಖ್ಯವಾಗಿ ಯೇಸುವಿನ ವಿಷಯದಲ್ಲಿ. ಯೇಸು ನೋಡಿ ರಾತ್ರಿ ಇಡೀ ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದನು. ಆತನಿಗೆ ಸುವಾರ್ತೆ ಎಲ್ಲಿಯಾದರೂ ಸಾರಲಿಕ್ಕೆ ಹೋಗಬೇಕು, ಅಲ್ಲಿ ಭಾಳ ಜನರು ಬರ್ತಿದ್ದರು. ಆದ್ದರಿಂದ
ಅನೇಕರನ್ನು ಗುಣಪಡಿಸಬೇಕಾದ್ರೆ ಆತನಿಗೆ ಶಕ್ತಿ ಬೇಕಿತ್ತು. ಆ ಶಕ್ತಿಯು ಆತನ ಪ್ರಾರ್ಥನೆಯಲ್ಲಿ ಸಿಗ್ತಿತ್ತು. ಆದ್ದರಿಂದ ರಾತ್ರಿ ಇಡೀ ಆತನು ಕೆಲವು ದಿನಗಳಲ್ಲಿ ಆತನು ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದನು. ಎಲ್ಲ ಸಂಗತಿಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ನಮ್ಮ ಜೀವಿತದಲ್ಲಿ ಕೂಡ ಒಂದು ಪ್ರಾರ್ಥನೆ ಸಮಯವನ್ನು ಕೊಡುವುದು ಭಾಳ ಅಗತ್ಯವಾಗಿದೆ. ಕೇವಲ ಒಂದು ಸಾರಿ ಬೇಡಿದಾಗ ಕಾರ್ಯಗಳು ನಡೆಯುತ್ತವೆ, ದೇವರು ಕಾರ್ಯ ಮಾಡ್ತಾರೆ ಅಂತ ಯೋಚಿಸುವುದು ಅಲ್ಲ. ಒಂದು ಹೆಚ್ಚಿನ ಸಮಯ ದೇವರಲ್ಲಿ ನಾವು ಬೇಡಿಕೊಂಡು ಇರುವುದು, ಹೆಚ್ಚು ಸಮಯ ಕೊಡೋದು ಭಾಳ ಅಗತ್ಯವಾಗಿದೆ. ನಮಗೆ ಎಲ್ಲದಕ್ಕೆ ಸಮಯ ಇದೆ, ಆದರೆ ಪ್ರಾರ್ಥನೆಗೆ ನಮ್ಮ ಹತ್ರ ಸಮಯ ಇರೋದಿಲ್ಲ. ಮತ್ತು ಹೇಗೆ ನಮ್ಮನ್ನು ದೇವರು ಆಶೀರ್ವಾದ ಮಾಡಬೇಕು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಒಂದು ಪ್ರಾರ್ಥನೆಗೆ ಸಮಯ ಕೊಡುವುದು ಕೂಡ ನಮ್ಮ ಪ್ರಾರ್ಥನೆ ಫಲದಾಯಕವಾಗಲಿಕ್ಕೆ ಬಹಳ ಒಂದು ಮುಖ್ಯವಾದ ಕಾರಣ ಆಗಿದೆ. ಅದೊಂದು 7 ಅಂಶಗಳನ್ನು ನಾವು ನೋಡಿದ್ದೇವೆ. 7ನೇ ಅಂಶ ಪ್ರಾರ್ಥನೆಗೆ ಸಮಯ ಕೊಡೋದು. ನೋಡಿ, ಯೇಸುವಿನ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ಈ ವಿಷಯಗಳ ಮೂಲಕ ನಮ್ಮ ಪ್ರಾರ್ಥನೆ ಜೀವಿತವನ್ನು ಕಟ್ಟಿಕೊಳ್ಳೋಣ. ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸುವ ದೇವರಾಗಿದ್ದಾರೆ. ದೇವರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ನಮಗೆ ಎಲ್ಲ ವಿಷಯಗಳನ್ನು ತಿಳಿಯಪಡಿಸ್ತಾ ಇದ್ದಾರೆ. ಯಾಕೆಂದರೆ ನಾವು ಪ್ರಾರ್ಥನಾ ವೀರರಾಗಿ ಜಯವೀರರಾಗಬೇಕು. ನಮ್ಮ ಜೀವಿತ ಫಲದಾಯಕವಾಗಬೇಕು. ನಮ್ಮ ಪ್ರಾರ್ಥನೆ ಫಲದಾಯಕವಾಗಬೇಕು. ಅದರ ಮೂಲಕ ನಾವು ಸಾಕ್ಷಿಗಳಾಗಿ ದೇವರು ನಮ್ಮನ್ನು ಉಪಯೋಗಿಸಬೇಕು ಅಂತ ದೇವರ ಇಚ್ಛಾಗಿದೆ. ಅದಕ್ಕಾಗಿ ದೇವರು ಎಲ್ಲ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸಿ ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರಗಳ ಸಲ್ಲಿಕೆಯಾಗಲಿ. ಆಮೆನ್.